ರಾತ್ರಿ ಇಡೀ ನಿದ್ದೆ ಮಾಡದೆ ಮಗುವಿನ ಪಕ್ಕ ಕೂತು ಯೋಚನೆ ಮಾಡುತ್ತಾ ಕೂತಿದ್ದ ಮಹಿತ್ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದಿದ್ದ. ಔಷಧಿಯ ಪ್ರಭಾವಕ್ಕೆ ಬೆಳಗಾಗುವಷ್ಟರಲ್ಲಿ ಮಗುವಿಗೆ ಜ್ವರ ಬಿಟ್ಟಿತ್ತು. ಬೆಳಗ್ಗೆ ಎದ್ದ ಕೂಡಲೇ ಮಗ ಮೊಮ್ಮಗಳನ್ನ ನೋಡಲು ಬಂದಿದ್ದ ಜಯಲಕ್ಷ್ಮಿ ಅವರಿಗೆ ಮಗ ಏನೋ ಚಿಂತೆಯಲ್ಲಿ ಇರುವಂತೆ ಕಂಡಿತು. ಮಹಿ, ಪಾಪುಗೆ ಜ್ವರ ಬಿಟ್ಟಿದೆ, ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀಯಾ? ಮಗುವಿನ ಹಣೆ ಮೈ ಮುಟ್ಟಿ ನೋಡಿ ಮಗನ ಯೋಚನೆ ಅರಿಯದೆ ಕೇಳಿದ್ರು. ಅಮ್ಮ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಚೆನ್ನಾಗಿ ಯೋಚಿಸಿಯೇ ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ. ಹಾಗೆ ಹೇಳಿದ ಮಹಿತ್ ಮುಖವನ್ನೇ ನೋಡಿದ ಜಯಲಕ್ಷ್ಮಿ ಅವರಿಗೆ ಅವನ ಪೀಠಿಕೆ ಯಾವುದಕ್ಕೆಂದು ಅರ್ಥ ಆಗಲಿಲ್ಲ. ಅಮ್ಮ, ನಾನು ನನ್ನ ಮಗಳನ್ನು ಕರೆದುಕೊಂಡು ವಾಪಸ್ ದುಬೈ ಹೋಗೋ ನಿರ್ಧಾರ ಮಾಡಿದ್ದೀನಿ, ಜಯಲಕ್ಷ್ಮಿಯವರನ್ನೇ ನೋಡುತ್ತಾ ಹೇಳಿದ. ಯಾಕೆ ಮಹಿ ಇಂಥ ನಿರ್ಧಾರ ಕೇಳಿದ್ರು. ನನ್ನಿಂದ ಇಲ್ಲಿ ಯಾರಿಗೂ ತೊಂದರೆ ಆಗೋದು ಬೇಡ ಅಮ್ಮ. ನಿನ್ನೆ ಪಾಪುಗಾದ ಹಾಗೆ ಮತ್ತೆ ಆಗೋದು ಬೇಡ. ಆಯುಷ್ ಕೂಡ ಸಣ್ಣವನು, ನಾವೇನೂ ಹೇಳೋಕ್ಕಾಗಲ್ಲ. ಇವಳು ಕೂಡ ಸಣ್ಣವಳು, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳ ವಿಷಯದಿಂದ ಮನೆಯವರ ಮಧ್ಯೆ ಜಗಳ ಬಂದರೆ ಸರಿ ಹೋಗೋದಿಲ್ಲ. ನನಗೆ ಅದೆಲ್ಲ ಇಷ್ಟವೂ ಇಲ್ಲ. ಅದಕ್ಕಾಗಿ ಈ ನಿರ್ಧಾರ, ಮಹಿತ್ ಹೇಳಿ ಮುಗಿಸಿದ. ನಿನ್ನಿಂದ ಇಲ್ಲಿ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಮಹಿ. ನೀನು ಹಾಗೆಲ್ಲ ಯೋಚನೆ ಮಾಡಬೇಡ. ಮತ್ತೆ ನೀನು ಎಲ್ಲಿಗೂ ಹೋಗೋದು ಬೇಡ. ನಿನಗೆ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಒಂದಾಗ್ಬಿಟ್ರೆ ಮತ್ತೆ ತೊಂದರೆ ಇಲ್ಲ. ಆಗ ನೀನು ನಿನ್ನ ಹೆಂಡತಿ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಬೇಕಾದರೂ ಹೋಗು, ನಾನು ನಿನ್ನ ತಡೆಯಲ್ಲ. ಆದರೆ ಈಗ ನೀನು ಈ ಪುಟ್ಟ ಮಗುನ ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಮಾತ್ರ ಖಂಡಿತ ಒಪ್ಪೋದಿಲ್ಲ ಮಹಿ, ಕಡ್ಡಿ ತುಡ್ಡು ಮಾಡಿದಂತೆ ಹೇಳಿದ್ರು ಜಯಲಕ್ಷ್ಮಿ. ಅಮ್ಮ, ಅದು ಮಕ್ಕಳ ವಿಷಯದಿಂದ ಮನಸ್ತಾಪಗಳಾಗೋದು ಅವನಿಗೆ ಬೇಕಿರಲಿಲ್ಲ. ಅದೂ ಇಲ್ಲ ಇದೂ ಇಲ್ಲ. ಈ ಸಲ ನಿನ್ನ ಯಾವ ಮಾತನ್ನು ಕೂಡ ನಾನು ಕೇಳೋದಿಲ್ಲ ಮಹಿ. ಇಲ್ಲಿ ನಾವೆಲ್ಲ ಇದ್ದೀವಿ, ಒಬ್ರಲ್ಲ ಅಂದರೆ ಇನ್ನೊಬ್ಬರು ಮಗುನ ನೋಡ್ಕೋತೀವಿ. ಅಲ್ಲಿ ಹೋದರೆ ಅಲ್ಲಿ ಯಾರಿದ್ದಾರೆ ಹೇಳು? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀನು ಎಲ್ಲಿಗೂ ಹೋಗೋದು ಬೇಡ. ಮುಖ ತೊಳೆದು ಬಾ, ನಾನು ಹೋಗಿ ತಿಂಡಿ ತೆಗೆದುಕೊಂಡು ಬರ್ತೀನಿ. ಹಾಗೆ ಹೇಳುತ್ತಾ ಸರಸರನೆ ಅಲ್ಲಿಂದ ನಡೆದ್ರು ಜಯಲಕ್ಷ್ಮಿ. ಮಗುವಿಗೋಸ್ಕರ ಮದುವೆಗೆ ಒಪ್ಪಿಕೊಳ್ಳೋ ಹುಡುಗಿ ಸಿಗೋದಿಲ್ಲ. ನೀವು ನನ್ನ ಬಿಡೋದಿಲ್ಲ. ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗೋದು. ಹಾಗೆ ಹೇಳಿಕೊಂಡ ಮಹಿತ್ ಮಗಳು ಇನ್ನೂ ಎದ್ದಿಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಅಲ್ಲುಜ್ಜಲು ಬಾತ್ರೂಮ್ ಸೇರಿಕೊಂಡ. ಇತ್ತ ಇನ್ನೊಂದು ಮನೆಯಲ್ಲಿ, ಭೂಮಿ, ಇನ್ನಾದರೂ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡು. ಅಪ್ಪ ಇವತ್ತೋ ನಾಳೆನೋ ಅಂತಿದ್ದಾರೆ. ಅವರು ಜೀವಂತ ಇರುವಾಗಾದರೂ ನಿನ್ನ ಮದುವೆ ಆಯಿತು ಅನ್ನೋ ನೆಮ್ಮದಿ ಆದರೂ ಅವ್ರಿಗಿರಲಿ. ಅಕ್ಕ ಪ್ರೀತಿ ಹೇಳಿದಾಗ ದೂರದಲ್ಲಿ ಕಾಣಿಸುತ್ತಿದ್ದ ಮರದ ಕಡೆ ನೋಡುತ್ತಾ ನಿಂತಿದ್ದ ಭೂಮಿಯ ನಿರ್ಭಾವುಕ ಮನಸ್ಸು ಮದುವೆಯ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲದ ವಿಚಾರ. ಹೌದು ಮಗಳೇ, ನಾನು ಸಾಯೋ ಮೊದಲು ನಿನ್ನ ಮದುವೆ ಆದರೂ ನೋಡಿ ಸತ್ರೆ ನನಗೆ ನೆಮ್ಮದಿ. ಇದ್ದ ಒಂದು ಕೈಯಿಂದ ಕಣ್ಣುರಿಸಿಕೊಳ್ಳುತ್ತಾ ನೋಡಿದ್ರು ಭೂಮಿ ಅಪ್ಪ ವಸಂತ್. ಇಷ್ಟು ದಿನ ನೀನು ನಮಗೋಸ್ಕರ ಕಷ್ಟಪಟ್ಟಿದ್ದು ಸಾಕು ಭೂಮಿ. ನಿನ್ನ ಮದುವೆ ಮಾಡಿಸಿ ನಿನ್ನ ಋಣ ತೀರಿಸೋಕೆ ನಮಗೂ ಒಂದು ಅವಕಾಶ ಮಾಡಿಕೊಡು. ಬೇಡ ಅಂತ ಹೇಳಿ ನಮ್ಮ ಮನಸ್ಸಿಗೆ ನೋವು ಮಾಡಬೇಡ. ಪ್ರೀತಿಯ ಗಂಡ ಸತೀಶ್ ಹೇಳಿದಾಗ ಎತ್ತಲೋ ನೋಡುತ್ತಲೇ ಕಣ್ಣು ಒರೆಸಿಕೊಂಡ್ಳು ಭೂಮಿ. ಮಾತಾಡ್ ಭೂಮಿ, ಏನು ಯೋಚನೆ ಮಾಡ್ತಾ ಇದೀಯಾ? ಬೆನ್ನು ಹಾಕಿ ನಿಂತಿದ್ದವಳ ಭುಜದ ಮೇಲೆ ಪ್ರೀತಿ ಕೈ ಇಡುತ್ತಾ ಕೇಳಿದಳು. ಏನಿಲ್ಲ ಅಕ್ಕ, ನನಗೊಂಚೂರು ಟೈಮ್ ಬೇಕು. ನಿಮಗೆಲ್ಲ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ ಬಾವ. ನನ್ನ ಮನಸ್ಥಿತಿ ಯಾಕೋ ಸರಿಯಿಲ್ಲ. ತಲೆ ಬಗ್ಗಿಸುತ್ತಲೇ ನುಡಿದವಳ ದನಿ ಭಾರವಾಗಿತ್ತು. ಅರ್ಥ ಆಗುತ್ತೆ ಭೂಮಿ, ನೀನಿನ್ನೂ ಹಳೆ ಘಟನೆಗಳನ್ನು ಮರ್ತಿಲ್ಲ ಅಂತ. ಆದರೆ ಇನ್ನು ಎಷ್ಟು ದಿನ ಹೀಗೆ ಅದೇ ನೆನಪಲ್ಲಿರಬೇಕು ಅಂತಿದೀಯಾ? ಹೋಗ್ಲಿ, ಆ ನೆನಪು ನಿನಗೆ ಖುಷಿ ಕೊಡುವಂಥದ್ದಾ? ನೀನು ಸದಾ ನೆನಪಲ್ಲಿಟ್ಕೊಳ್ಳೋಕ್ಕೆ? ನೋವು ಕೊಡೋ ಸನ್ನಿವೇಶ ಸಂದರ್ಭಗಳನ್ನು ಮರೆತು ಮುಂದಕ್ಕೆ ಹೋಗ್ತಾ ಇರಬೇಕು, ಅದೇ ಜೀವನ. ನಿನ್ನ ಖುಷಿನ ಬಯಸೋ ನಮಗೆಲ್ಲ ನೋವು ಕೊಡ್ತೀಯ ಭೂಮಿ? ಮಾವನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನ್ನ ಅಕ್ಕ ಮತ್ತು ನಾನು ಮಾವನನ್ನು ಚೆನ್ನಾಗಿ ನೋಡ್ಕೋತೀವಿ. ನಿನ್ನ ಮದುವೆ ಆಗಿ ಒಂದು ಒಳ್ಳೆ ಮನೆ ಸೇರಿದರೆ ನಮಗಷ್ಟೇ ಸಾಕು. ಸತೀಶ್ ಹೇಳಿದಾಗ ಗೋಡೆಯ ಕಡೆ ತಿರುಗಿ ಕಣ್ಣೀರಾದಳು ಭೂಮಿ. ಸರಿ ಬಾವ, ನಿಮ್ಮಿಷ್ಟ. ವರದಕ್ಷಿಣೆ ತಗೊಳ್ಳದೆ ಯಾರಾದರೂ ಮದುವೆ ಆಗೋಕೆ ಮುಂದೆ ಬಂದರೆ ಮದುವೆಗೆ ನನ್ನ ಒಪ್ಪಿಗೆ ಇದೆ. ಹಾಗೇಳಿ ತಿರುಗಿಯೂ ನೋಡದೆ ಕೋಣೆ ಸೇರಿಕೊಂಡಳು. ನನ್ನ ಬಗ್ಗೆ ಗೊತ್ತಾದರೆ ನೀವೆಲ್ಲರೂ ಅಸಹ್ಯ ಪಡ್ತೀರಿ ಬಾವ. ಅದಲ್ಲದೆ ಯಾರೂ ನನ್ನ ಮದುವೆ ಆಗೋದಕ್ಕೆ ಮುಂದೆ ಬರೋದಿಲ್ಲ. ನಿಜ ವಿಷಯ ನಿಮ್ಮಲ್ಲಿ ಹೇಳೋದಕ್ಕೂ ಧೈರ್ಯ ಬರ್ತಿಲ್ಲ. ಮನಸ್ಸಲ್ಲೇ ನೋವು ಅನುಭವಿಸುತ್ತಾ ಅಳುತ್ತಿದ್ದಳು ಭೂಮಿ. ಅವಳ ಅಳುವಿಗೆ ನೋವಿಗೆ ಕಾರಣ ಅವಳಿಗಷ್ಟೇ ಗೊತ್ತು. ಇತ್ತ ಅನು, ಅಮ್ಮನ ಜೊತೆ ಮಾತಾಡ್ದ್ಯಾ? ಅಮ್ಮ ಏನಂದ್ರು? ಆಫೀಸ್ಗೆ ತಯಾರಾಗುತ್ತಿರುವಾಗ ಕೇಳಿದ ಆದರ್ಶ್.
ನಿಮ್ಮಮ್ಮ ಯಾವಾಗ ನೋಡಿದ್ರು ಮಹಿ ಬಾವನ್ ರೂಮಲ್ಲೇ ಇರ್ತಾರೆ. ಮಗುವಿಗೆ ಹುಷಾರಿಲ್ಲ ಅಂತ ಆ ಮಗುವಿನ ಕೇರ್ ತಗೊಳ್ಳೋದ್ರಲ್ಲೇ ಬ್ಯುಸಿಯಾಗಿರೋ ಅವರಿಗೆ ನಾವ್ಯಾರೂ ನೆನಪಾಗ್ತಾ ಇಲ್ಲ. ಆಗ ಹೇಳಿದ ಅನುಷಾಗೆ ಮಹಿ ಮಗುವಿನ ಮೇಲೆ ಹೊಟ್ಟೆ ಕಿಚ್ಚಿನ ಜೊತೆ ಅತ್ತೆಯ ಮೇಲೆ ಕೋಪವೂ ಇತ್ತು. ನಿನ್ ಮಾತು ಕೇಳಿ ನಾನು ತಪ್ಪು ಮಾಡಿದೆ. ಅಮ್ಮನ ಜೊತೆ ನೀನೇ ಮಾತಾಡಿ ಆಫೀಸಿಗೆ ಬಾ, ನಾನು ಹೊರಡ್ತಾ ಇದ್ದೀನಿ. ಹಾಗೆ ಹೇಳಿದ ಆದರ್ಶ್ ಹೊರಟೇ ಬಿಟ್ಟ. ಅತ್ತೆ, ಆಯುಷ್ ಹುಷಾರು, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ನಾನು ಹೋಗದೇ ಇದ್ದರೆ ಆದಿಗೆ ಕಷ್ಟ ಆಗುತ್ತೆ. ಆದರ್ಶನ ಹೆಸರು ಹೇಳಿದ್ರೆ ಅತ್ತೆ ಮಾತನಾಡಲಾರರು ಅಂದುಕೊಂಡಿದ್ದಳು ಅನುಷಾ. ನಿನ್ನ ಮಗ ಹೇಳಿದ್ದು ಕೇಳದೆ ಏನಾದರೂ ತಂಟೆ ಮಾಡೋದು, ನಾನು ಅವನಿಗೆ ಹೊಡೆಯೋದು, ಆಮೇಲೆ ನಿನಗೆ ಗೊತ್ತಾಗಿ ನೀನು ಬೈಯೋದು, ಇದೆಲ್ಲ ಬೇಕಾ? ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ತಿದ್ದೋದು ನನ್ನ ಕರ್ತವ್ಯ. ತಪ್ಪು ಯಾರೇ ಮಾಡಿದರೂ ತಪ್ಪು ತಪ್ಪೇ. ನಿನ್ನ ಮಗನಿಗೆ ಏನಾದರೂ ಅಂದರೆ ಅದು ನಿನಗಿಷ್ಟ ಆಗಲ್ಲ ಅಂತ ಗೊತ್ತಾದ ಮೇಲೆ ನಿನ್ನ ಮಗನನ್ನು ನೋಡಿಕೊಳ್ಳೋ ಜವಾಬ್ದಾರಿ ಹೊತ್ಕೊಳ್ಳೋಕ್ಕೆ ಯಾಕೋ ನನಗೂ ಬೇಡ ಅನಿಸುತ್ತೆ. ಆದಿಗೇಳಿ ಕೆಲಸ ಬಿಟ್ಟು ನೀನು ಮಗುನ ನೋಡ್ಕೊಳ್ಳೋದಕ್ಕೆ ಮನೇಲೇ ಇರು. ಮಗನಿಗಿಂತ ಕೆಲಸ ಮುಖ್ಯ ಅಲ್ಲ ಅಲ್ವಾ? ತುಸು ಕಟುವಾಗೇ ಹೇಳಿದ್ರು ಜಯಲಕ್ಷ್ಮಿ. ಸಾರಿ ಅತ್ತೆ, ಮೊನ್ನೆ ನಾನು ಮಾತಾಡಿದ್ದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ಅಂತ ಗೊತ್ತಿದೆ. ಆಯುಷ್ ಅಳ್ತಿದ್ರೆ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಏನೋ ಹೇಳ್ದೆ. ತಪ್ಪೆಲ್ಲ ನಂದೆ, ಕ್ಷಮಿಸಿ ಅತ್ತೆ. ಇನ್ಮುಂದೆ ಈಗಾಗಲ್ಲ. ಅತ್ತೆ ಮುಂದೆ ತಲೆಬಾಗಿ ಸಣ್ಣವಳಾಗಲು ಮನಸ್ಸಿಲ್ದಿದ್ರೂ ಪರಿಸ್ಥಿತಿ ಆಗಿದ್ದರಿಂದ ಕ್ಷಮೆ ಕೇಳಿದಳು ಅನುಷಾ. ಸಮಾಧಾನ ಇಲ್ಲದ ಕಡೆ ಸಂಪತ್ತು ಎಷ್ಟೇ ಇದ್ದರೂ ವ್ಯರ್ಥ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದು ತಾಳ್ಮೆ. ಅದೇ ಇಲ್ಲ ಅಂದರೆ ಯಾವ ಸಂಬಂಧವೂ ಉಳಿಯೋದಿಲ್ಲ. ಮಕ್ಕಳಲ್ಲಿ ಭೇದ ಭಾವ ಮಾಡುವಷ್ಟು ನೀಚ ಹೆಂಗಸು ನಾನಲ್ಲ. ಅದನ್ನು ನೀನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಹೇಳಿದ ಜಯಲಕ್ಷ್ಮಿಯವರು ಅಲ್ಲಿಯೇ ನಿಂತಿದ್ದ ಆಯುಷ್ನ ಎತ್ಕೊಂಡು ಮಹಿತ್ ರೂಮ್ ಕಡೆ ನಡೆದ್ರು. ನಿಟ್ಟುಸಿರು ಬಿಟ್ಟ ಅನುಷಾ ತುಟಿ ಕೊಂಕಿಸಿ ಸ್ಕೂಟಿ ಕೀ ಹಿಡಿದು ಆಫೀಸ್ ಕಡೆ ಹೊರಟಳು. ಅಕ್ಷತಾ, ನೀನು ಕೆಲಸಕ್ಕೆ ರಿಸೈನ್ ಮಾಡ್ತೀನಿ ಅಂತ ಮೊದಲೇ ಹೇಳಿದ್ದು ಒಳ್ಳೇದಾಯಿತು. ಆರ್ಯನ್, ಗಗನ್, ಆಯುಷ್ ಜೊತೆ ಮಹಿ ಮಗಳನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಅಮ್ಮನಿಗೆ ಕಷ್ಟ ಆಗ್ಬೋದು. ಮಹಿತ್ ದೊಡ್ಡಣ್ಣ ಮಣಿಕಂಠ ಅವರ ಮಡದಿಯ ಜೊತೆ ಕೋಣೆಯಲ್ಲಿ ಮಾತಾಡುತ್ತಿದ್ದರು. ಹೌದು ನಿಜ, ಎಲ್ಲ ಮಕ್ಕಳ ಜವಾಬ್ದಾರಿ ಅತ್ತೆಗೆ ವಹಿಸೋದು ಎಷ್ಟು ಸರಿ? ಅದಕ್ಕೆ ಮಹಿ ಬರೋ ಮೊದಲೇ ಕೆಲಸಕ್ಕೆ ರಿಸೈನ್ ಮಾಡಿದ್ದೆ. ಇನ್ನೊಂದು 3 ದಿನ ಕೆಲಸ ಇದೆ ಅಷ್ಟೇ. ಆಮೇಲೆ ಅತ್ತೆ ಜೊತೆ 4 ಮಕ್ಕಳನ್ನು ನೋಡ್ಕೊಳ್ತಾ ಆರಾಮಾಗಿರ್ತೀನಿ, ನುಡಿದಳು ಅಕ್ಷತಾ. ಒಳ್ಳೆ ಸಮಯದಲ್ಲಿ ಒಳ್ಳೆ ನಿರ್ಧಾರ ಮಾಡಿದ್ದೀಯಾ. ಮಹಿಗೂ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಾಕು. ಅವನನ್ನು ನೋಡಿದರೆ ಯಾಕೋ ತುಂಬ ಬೇಸರ ಆಗುತ್ತೆ. ತಮ್ಮನ ಜೀವನದ ಬಗ್ಗೆ ಯೋಚಿಸುತ್ತಾ ಹೇಳಿದ್ರು ಮಣಿಕಂಠ. ಇಷ್ಟು ಸಣ್ಣ ಮಗುವಿರುವಾಗ ಯಾವ ಹುಡುಗಿ ತಾನೇ ಮದುವೆ ಆಗೋಕ್ಕೆ ಸಿದ್ಧವಾಗಿರ್ತಾಳೆ? ಒಂದು ವೇಳೆ ಒಪ್ಪಿದ್ರು ನಾಳೆ ಆ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ದೆ ಹೋದರೆ? ಮಹಿಗೂ ಆ ಭಯ ಇದೆ. ಅವನನ್ನು ನೋಡಿದರೆ ನನಗೂ ಬೇಸರ ಆಗುತ್ತೆ. ನನ್ನ ತಂಗಿನ ಮಹಿಗೆ ಮದುವೆ ಮಾಡಿಸೋಕೆ ತುಂಬ ಇಷ್ಟ ಇತ್ತು. ಆದರೆ ಅವಳೇ ಬೇಡ ಅಂದ್ಬಿಟ್ಟು. ಮದುವೆ ಆಗ್ತಿದ್ದಾಗೆ ಅಷ್ಟು ಸಣ್ಣ ಮಗುವಿಗೆ ತಾಯಿ ಆಗೋಕೆ ನಾನು ತಯಾರಿಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ಲು. ಮಹಿ ಹೇಗೆ ಅಂತ ಗೊತ್ತಿದ್ದು ನನ್ನ ಸ್ವಂತ ತಂಗಿನೇ ಒಪ್ಪಲಿಲ್ಲ, ಇನ್ನು ಬೇರೆ ಹುಡುಗಿಯರು? ಮಹಿ ಜೀವನದ ಬಗ್ಗೆ ಅಕ್ಷತಾಗೂ ಚಿಂತೆ ಇತ್ತು. ನಾನು ಕೂಡ ಸುಮಾರು ಜನರ ಹತ್ತಿರ ಹೇಳಿದ್ದೀನಿ, ಒಳ್ಳೆ ಹುಡುಗಿ ಇದ್ದರೆ ಹೇಳಿ ಅಂತ. ನೋಡೋಣ ಏನಾಗುತ್ತೆ ಅಂತ. ಅವನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ಟೈಮ್ ಆಯಿತು, ನಡಿ ಹೊರಡೋಣ, ಮಣಿಕಂಠ ಹೇಳಿದಾಗ ಇಬ್ಬರೂ ತಯಾರಾಗಿ ಕಾಲೇಜ್ ಕಡೆ ಹೊರಟರು.